ನಮಸ್ಕಾರ. ಇವತ್ತಿನ ವಿಷಯ ಏಷ್ಯನ್ ಪೇಂಟ್ಸ್ ಪ್ರಾಫಿಟ್ 53% ಅಪ್, ಆದರೂ ಇಂದು 3% ಕೆಳಗೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕೆಲವು ಸತಿ ವಿಚಿತ್ರವಾದರೂ ಸತ್ಯ ಅಂತ ಹೇಳಬೇಕು. ಯಾಕಂದ್ರೆ ಏಷ್ಯನ್ ಪೇಂಟಿನ ಪ್ರಾಫಿಟ್ 53% ಮೇಲೆ ಹೋಗಿದೆ. ಆದರೆ ಜನ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಏಷ್ಯನ್ ಪೇಂಟ್ 3% ಕೆಳಗೆ ಬಿದ್ದಿದೆ. ಕಾರಣ ಭಾರತದ ಷೇರು ಮಾರುಕಟ್ಟೆ ಮೆಲ್ಟ್ ಡೌನ್ ಇದ್ರೂ ಇರಬಹುದು. ಆದರೂ ಕೂಡ ಒಂದು ವಿಚಾರ, ಸಾಮಾನ್ಯವಾಗಿ ರಿಟೇಲ್ ಶೇರ್ ಹೋಲ್ಡರ್ಸ್ ಏನು ಯೋಚನೆ ಮಾಡ್ತಾರೋ ಅದರಂತೆ ಅನಲಿಸ್ಟ್ಗಳು ಯೋಚನೆ ಮಾಡೋದಿಲ್ಲ. ಅನಲಿಸ್ಟ್ಗಳು ಏನು ಯೋಚನೆ ಮಾಡ್ತಾರೋ ಅದರಂತೆ ಮಾರುಕಟ್ಟೆ ಮೇಲೆ ಕೆಳಗೆ ಹೋಗುತ್ತೆ. ಬಹುಶಃ ಅನಲಿಸ್ಟ್ಗಳು ಈ ಪರ್ಫಾರ್ಮೆನ್ಸ್ ಸಾಕಾಗ್ಲಿಲ್ಲ ಅಂತ ಹೇಳಿದ್ರೆ ಅಂತ ಕಾಣ್ತದೆ. ಈಗ ನಾನು ಏಷ್ಯನ್ ಪೇಂಟ್ಸ್ ಕ್ವಾರ್ಟರ್ಲಿ ಫೈನಾನ್ಷಿಯಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಿಮ್ಮ ಹೋಲಿಕೆಗಾಗಿ. ಟೋಟಲ್ ಸೇಲ್ಸ್ ಜುಲೈ ಸೆಪ್ಟೆಂಬರ್ 2022 ಅಲ್ಲಿ 8,458 ಕ್ರೋರ್ಸ್, ಜುಲೈ ಸೆಪ್ಟೆಂಬರ್ 2023 ಅಲ್ಲಿ 8,479 ಕ್ರೋರ್ಸ್, 0.2% ಅಪ್. ನೆಟ್ ಪ್ರಾಫಿಟ್ ನಲ್ಲಿ ಭಾರಿ ಇಂಪ್ರೂವ್ಮೆಂಟ್. ಜುಲೈ ಸೆಪ್ಟೆಂಬರ್ 2022ರಲ್ಲಿ 804 ಕೋಟಿ, ಜುಲೈ ಸೆಪ್ಟೆಂಬರ್ 2023ರಲ್ಲಿ 1,232 ಕೋಟಿ, 53% ಮೇಲಕ್ಕೆ ಹೋಗಿದೆ. ಈಗ ಏಷ್ಯನ್ ಪೇಂಟಿನ ಕಳೆದ 5 ಕ್ವಾರ್ಟರ್ನ ನೆಟ್ ಪ್ರಾಫಿಟ್ ನ ಕಂಪ್ಯಾರಿಸನ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಜುಲೈ ಸೆಪ್ಟೆಂಬರ್ 2022ರಲ್ಲಿ 804 ಕೋಟಿ ನೆಟ್ ಪ್ರಾಫಿಟ್, ಅಕ್ಟೋಬರ್ ಡಿಸೆಂಬರ್ 2022 1,097 ಕೋಟಿ, ಮಾರ್ಚ್ 2023 1,258 ಕ್ರೋರ್ಸ್, ಮೇ 2023 1,575 crores and September 2023 ಅಂದ್ರೆ ಜುಲೈ ಸೆಪ್ಟೆಂಬರ್ ಕ್ವಾರ್ಟರ್ ನಲ್ಲಿ ನೆಟ್ ಪ್ರಾಫಿಟ್ 1,232 ಕೋಟಿ. ಏಷ್ಯನ್ ಪೇಂಟಿನ ಪ್ರಾಫಿಟ್ ಡೀಸೆಂಟ್ ಅಂತ ಹೇಳ್ಬೋದು. ಅನಲಿಸ್ಟ್ ಕೂಡ ಅದರ ಮೇಲೆ ಸಂತೋಷವಾಗಿದ್ದಾರೆ. ಆದರೆ ರೆವಿನ್ಯೂ ವಾಸ್ ಬಿಲೋ ಎಕ್ಸ್ಪೆಕ್ಟೇಷನ್. ಏಷ್ಯನ್ ಪೇಂಟಿನ ಪರ್ಫಾರ್ಮೆನ್ಸ್ ಇನ್ ಟರ್ಮ್ಸ್ ಆಫ್ ಟೋಟಲ್ ಟರ್ನ್ ಓವರ್ ಕಮ್ಮಿ ಆಗಲಿಕ್ಕೆ ಕಾರಣ ಏನಿರ್ಬೋದು ಅಂತಂದ್ರೆ ವೀಕ್ ಮಾನ್ಸೂನ್. ಯಾವಾಗ ವೀಕ್ ಮಾನ್ಸೂನ್ ಬರುತ್ತೋ ಜನರ ಹತ್ರ ಒಂದಷ್ಟು ಹಣ ಹಾಕ್ಲಿಕ್ಕೆ, ಪೇಂಟ್ ಮಾಡ್ಲಿಕ್ಕೆ ಒಂದಷ್ಟು ದುಡ್ಡು ಇರೋದಿಲ್ಲ. ಅವಾಗ ಅವರು ಪೇಂಟಿಂಗ್ ಈ ವರ್ಷ ಅಕ್ಟೋಬರ್ ನವೆಂಬರಿಗೆ ಪೋಸ್ಟ್ಪೋನ್ ಮಾಡಿರ್ಬೋದು. ಏಷ್ಯನ್ ಪೇಂಟ್ ಕಂಪನಿಯವರು ಒಂದಷ್ಟು ಜಾಸ್ತಿ ಪ್ರಾಫಿಟ್ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಏಷ್ಯನ್ ಪೇಂಟಿನ ರಿಸಲ್ಟ್ಸ್ ಪಾಸಿಟಿವ್ ಸೈಡ್ ಏನಂತಂದ್ರೆ ಏಷ್ಯನ್ ಪೇಂಟಿನ ಗ್ರಾಸ್ ಮಾರ್ಜಿನ್ 7.65% ಮೇಲಕ್ಕೆ ಹೋಯಿತು ಕಂಪೇರ್ ಟು ಸೆಪ್ಟೆಂಬರ್ ಕ್ವಾರ್ಟರ್ ಲಾಸ್ಟ್ ಇಯರ್. ಏಷ್ಯನ್ ಪೇಂಟ್ಸ್ ಅವರು ಇಂಟ್ರಿಮ್ ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ₹5.15 ಪರ್ ಶೇರ್. ರೆಕಾರ್ಡ್ ಡೇಟ್ 3ನೇ ತಾರೀಕು ನವೆಂಬರ್ 2023 ಮತ್ತು ಪೇಮೆಂಟ್ ಆಫ್ ಡಿವಿಡೆಂಡ್ ಟು ಶೇರ್ ಹೋಲ್ಡರ್ಸ್ ಅಂದಾಜು 13ನೇ ತಾರೀಕು ನವೆಂಬರ್ 2023 ಆನ್ವರ್ಡ್ಸ್. ನಿನ್ನೆ ರಿಸಲ್ಟ್ ಬಂದ ಮೇಲೆ ಎಕ್ಸ್ಪೆಕ್ಟೇಷನ್ ಗಿಂತ ಕಮ್ಮಿ ರೆವಿನ್ಯೂ ಅಥವಾ ಟರ್ನ್ ಓವರ್ ಇದ್ದರಿಂದ ಮಾರುಕಟ್ಟೆಯಲ್ಲಿ ಏಷ್ಯನ್ ಪೇಂಟ್ ಬಗೆಗೆ ಒಂದಷ್ಟು ನೆಗೆಟಿವ್ ಸೆಂಟಿಮೆಂಟ್ ಕ್ರಿಯೇಟ್ ಆಗಿ ಇವತ್ತು ಮೋರ್ ದೆನ್ 3% ಕೆಳಗೆ ಬಿತ್ತು. ಮತ್ತೆ ಏಷ್ಯನ್ ಪೇಂಟ್ ಕಳೆದ ಒಂದು ವರ್ಷದಲ್ಲಿ ಫ್ಲಾಟ್ ಆಗಿದೆ. ನಿಫ್ಟಿ ಅದೇ ಸಮಯದಲ್ಲಿ 7% ಮೇಲಕ್ಕೆ ಹೋಗಿದೆ. ಈಗ ಏಷ್ಯನ್ ಪೇಂಟಿನ ಮಿನಿ ಫಂಡಮೆಂಟಲ್ ಅನಾಲಿಸಿಸ್. 52 ವಾರದ ಹೈಯೆಸ್ಟ್ 3,568, 52 ವಾರದ ಲೋಯೆಸ್ಟ್ 2,686, ಇವತ್ತಿನ ರೇಟು 2,960. ರಿಟರ್ನ್ಸ್ ಫಾರ್ ಅನ್ ಇನ್ವೆಸ್ಟರ್ 1 ವರ್ಷ ಇಟ್ಕೊಂಡವರಿಗೆ -1, 5 ವರ್ಷ ಇಟ್ಕೊಂಡವರಿಗೆ 21%, 10 ವರ್ಷ ಇಟ್ಕೊಂಡವರಿಗೆ 20% ಪರ್ ಆನಮ್ ವರ್ಕೌಟ್ ಆಗಿದೆ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಸಣ್ಣ ಪ್ರಶ್ನೆ ಕೇಳ್ತಾ ಇದ್ದೇನೆ, ದಯವಿಟ್ಟು ಎಲ್ಲರೂ ಉತ್ತರಿಸಿರಿ. ನಿಮ್ಮ ಹತ್ರ ಏಷ್ಯನ್ ಪೇಂಟ್ ಶೇರ್ಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದೆ ಅಂತ ಆದ್ರೆ ಎಷ್ಟು % ಹಣವನ್ನು ಏಷ್ಯನ್ ಪೇಂಟ್ ಅಲ್ಲಿ ನೀವು ವಿನಿಯೋಗಿಸಿದ್ದೀರಿ ಅದನ್ನ ಟೈಪ್ ಮಾಡಿ. ಇಲ್ಲ ಅಂದ್ರೆ ನೋ ಅಂತ ಹಾಕಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನಾವು ಮಾಡ್ತಾ ಇರುವ ಕೆಲಸ ಚೆನ್ನಾಗಿದೆ ಅಂತಂದ್ರೆ ನಮಗೆ ಬೆನ್ ತಟ್ಟಬೇಕು ಅಂತಂದ್ರೆ ವಿಡಿಯೋನ ಕನಿಷ್ಠ ಪಕ್ಷ 100 ಜನರಿಗಾದ್ರೂ ಇವತ್ತು ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.